ಸ್ವಲ್ಪ ಹೆಂಗೋ ಸಂಘ ಮುಗಿಸಿ ಮನೆಗೆ ಬಂದು ಕೂತ್ಕರಿ ಎಲ್ಲರೂ ಕಾಫಿ ಮಾಡ್ಕೊಬರ್ತೀನಿ. ಹೊಸಿ ಕುಡ್ಕ ಮಾತಾಡಮ್ಮ. ಅಯ್ಯೋ ನಾನೇ ಕೇಳೋಣ ಅಂತಿದ್ದೆ ಲಕ್ಷ್ಮಕ್ಕ, ನಿನ್ನ ತಲೆ ನೋಯ್ತ ಬಿದ್ದದೆ. ಅಯ್ಯೋ ಅಪ್ಪ, ಆ ಸಂಘು ಈ ಸಂಘನೂ ಸಾಕು, ಇವ್ರು ಮೇಡಮನ್ ಸವಾಸೂ ಸಾಕು ಅನ್ನೋರಂಗೆ ಆಗದೆ. ಹೋಗು ಬಿರ್ಬಿರ್ನೇ ಒಂಚೂರು ಇಕ್ಕ ಬಾ, ಕುಡ್ಕ ಒದ್ದೋಯ್ತೀನಿ. ಕೂತಿರ್ರಿ, ಮಾತಾಡ್ತಾ ಕೂತಿರ್ರಿ, ತಗೋಬತ್ತೀನಿ ನಿಂಗೆ. ಗುಂಡಂತ ಅಜ್ಜಿ, ನಿಮಗೆ ಒಂದು ವಿಷಯಕ್ಕೆ ಗೊತ್ತಾ? ಅದೇನು ಗೊತ್ತಿಲ್ಲ, ಅದೇನು ಹೇಳು, ನಾನು ಕೇಳ್ತೀನಿ. ನಿನಗೆ ಗೊತ್ತಿರೋಂಥದ್ದ? ನಮಗೆ ಗೊತ್ತಾಗೋದಿಲ್ಲ. ಎಷ್ಟು ವರ್ಷದಿಂದ ಹುಟ್ಟುತ್ತವರಿಂದನೂ ಇದೇ ಊರಲ್ಲಿ ಬೆಳಿತಾವನಿ. ಒಂದು ಮಾತು ಗೊತ್ತಾವ, ಈ ಬಿದಿಲಾಗಿದ್ದ ಬೀದಿಲಿ ಏನಾಯ್ತಿದ್ದು ಅಂತ ಗೊತ್ತಿಲ್ಲ ನನಗೆ. ನೀನು ಈಗ ಬಂದ್ಬಿಟ್ಟು ಎಲ್ಲ ತಿಳ್ಕೊಬಿಡ್ತೀಯಲ್ಲ ಮಿಸಲ್ಮ. ಊಕ ಮಿಸಲ್ಮ, ಅದು ಹೆಂಗೆ? ಯಾರು ಹೇಳೋರು ನಿನಗೆ ಬಂದು ಹಂಗೆಲ್ಲ? ಎಷ್ಟು ವರ್ಷ ಆಯ್ತವ ನೀನು ನಮ್ಮ ಹಳ್ಳಿಗೆ ಬಂದು? 2 ವರ್ಷ ಆಗದೆ. ಇನ್ನೂ ಸರಿಯಾಕೆ ನಮ್ಮ ಭಾಷೆ ಕಲಿನಾರ್ನೆಲ್ಲ ನೀನು ಮಾತಾಡೋದಕ್ಕೆ? ನ್ಯಾಯವಾಗಿ ಮಾತಾಡೋದು, ಏನು ಮಾತಾಡಿ ಒಂದೊಂದು ಅರ್ಥವೇ ಆಗೋದಿಲ್ಲ ನಮಗೆ. ಅಯ್ಯೋ ಗೌರಿದಕ್ಕೆ ಅಕ್ಕ, ನಾನು ಸ್ವಲ್ಪಗೆ ಕಲಿತಾ ಇದ್ದೀನಿ. ಅದು ಬಿಡಿ, ನಾನು ಅಚ್ಚಸೆ ಬಾತ್ ಕಲಿತೀನಿ ಆಯಿತು. ಇವಾಗ ಬೀದಿಲಿ ಪಿಂಕಿ ಇದ್ಲಲ್ಲ, ಪಿಂಕಿ, ಅವಳು ಇವ್ರದ್ದು ಮಗನ ಜೊತೆಗೆ ಓಡಿಗೆ ಹೊಂಟೋಗಿದ್ದಾರೆ. ಅವ್ರದ್ದು ಹೆಸರೇನು ಇದೆ ಅಲ್ಲ? ಅಯ್ಯೋ, ಒಂದು ನಿಮಿಷಗೆ ಇರಿ, ನೆನಪಿಸ್ಕೊತೀನಿ. ನೆನಪಿಗೆ ಆಯಿತು. ನಾಡ್ದು ಗೌಡಂದು ಮಗಂಗೆ ಜೊತೆ ಹೊಂಟೋಗಿದ್ದಾರಲ್ಲ ಅವರು, ಗೊತ್ತಾ ನಿಮಗೆ? ಗುಂಡಜ್ಜಿ, ಈ ಊರಲ್ಲಿ ನಾವು ಹುಟ್ಟಿದಿಂದ ಬೆಳೀತಂಗೆ ಇಲ್ಲಿ ಅವಿ. ನಿನಗೆ ಯಾರು ಗೊತ್ತಿದ್ದಾರ? ನಾಡ್ದು ಗೌಡದ್ದು ನನಗೆ ಗೊತ್ತಿಲ್ಲ ಕಣವ. ಯಾರು ಹೇಳ್ತಿದ್ದಾಳು? ಅಯ್ಯೋ ಗೌರಿ, ಅವಳು ಹೇಳ್ತಾ ಇರೋದು ನಾಡ್ದು ಗೌಡಂದು ಮಗ ಅಂತಂದರೆ ನಾಡ್ಗೌಡನ ಮಗ ಅಂತ. ನಮ್ಮೂರು ನಾಡ್ಗೌಡ್ರಿಲ್ವಾ, ಅವ್ರ ಮಗ ಓಡೊಂಟಾಗಿದ್ದಾನಂತೆ, ಅದನ್ನ ಹೇಳ್ತವಳೆ. ಸಲ್ಮಾ, ನೀ ಹೇಳಿದ್ದಿಟ್ವಾ? ನಿಜವಾಗುವ ಗಂಡು ಓಡೊಂಟಾಗಿದ್ದ ಪಿಂಕಿ ಜೊತೆಲಿ? ಅಯ್ಯೋ ಆ ಮುದಿವಿನ ನೋಡಿ ಏನೋಯ್ತವ ಅದು. ಒಣಿಕಂದು ಒಳ್ಳೆ ನಾಯಿ ಬಿಡಿ ಕೋಲಂಗಾಗವಳೆ. ಅವಳನ್ನ ನೋಡಿ ಏನು ಕಣ್ಣ ಅಂತ ಓಡೋದನ್ನ ಅವನ ಜೊತೆಗೆ. ಈಗಿನ ಮಕ್ಕಳು ಅದು ಏನು ಬುದ್ಧಿ ಕಲ್ತಿದ್ದಾವೋ ಏನೋ ಬಿಡು ಸಲ್ಮಾ, ಒಂದು ಅರ್ಥವೈತೆ ಇಲ್ಲ. ನೋಡಿ ನಿಮಗೆ ಹೀಗೆ ಅರ್ಥ ಆಯಿತು. ನಾಡ್ದು ಗೌಡದ್ದು ಬೀಬಿ ಇದ್ದಾರಲ್ಲ, ಅವರು ಜೋರ್ದುಗೆ ರೋತೆ. ಅದರಿಂದ ನಮ್ಮದಕ್ಕೆ ಗೊತ್ತಾಯಿತು. ನಾವು ನಿನ್ನೆ ಅವ್ರ ಗರ್ಗೆ ಹೋಗಿದ್ವಿ. ಏನ್ಗೆ ಆಯಿತು ನಿಮಗೆ ಅಂತ ಅಂದ್ಬಿಟ್ಟು ಅವರು ಏನು ಕೇಳ್ತಾರೆ ಗೊತ್ತಾ? ಏನೂ ಇಲ್ಲ, ನಮ್ಮದು ತವ್ರದ್ದು ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ಗೆ ಆಗಿದೆ, ಅದಕ್ಕೆ ನಮಗೆ ಅಳುಗೆ ಬರ್ತಾಯಿದೆ ಅಂತ ಹೇಳಿದ್ರು. ನಮ್ಮದು ಬಿಡಬೇಕು ತಾನೇ, ನಮ್ಮದು ಏನು ಮಾಡಿದ್ವಿ? ಸರಿ ಆಯಿತು ಅಂತ ಹೇಳಿ ಈಚೆಗೆ ಬರೋ ಥರ ಈಚೆಗೆ ಬಂದು ಅವ್ರದ್ದು ಅಜಾರಾಗೆ ಇಲ್ಲ, ಅಲ್ಲಿ ನಿಂತು ಎಲ್ಲ ಕೇಳಿಸಿಕೊಂಡು ಬಂದಿದ್ದೀವಿ. ಗೊತ್ತಾ ನಿಮ್ದಕ್ಕೆ? ಆಗ ಗೊತ್ತಾಯ್ತು ನೋಡಿ, ಅವ್ರದ್ದು ಮಗಗೆ ಓಡೋಗಿದ್ದಾರೆ ಪಿಂಕಿಗೆ ಜೊತೆ ಅಂತ ಹೇಳಿ. ಪಿಂಕಿದು ಮನೇಲಿ ಏನಾಗಿದೆ ಅಂತ ನಮ್ದಕ್ಕೆ ಇನ್ನೂ ಗೊತ್ತಿಲ್ಲ. ಅವ್ರದಕ್ಕೂ ಕೂಡ ಇನ್ನೂ ಯಾರ ಹತ್ರಕ್ಕೂ ಬಂದು ಕೇಳಲಿಲ್ಲ, ಬಾಯಿಗೆ ಕೂಡ ಮಾಡಿಲ್ಲ. ನಮ್ದಕ್ಕೆ ಕಾಯ್ತಾ ಇದ್ದಾರೆ, ಯಾವಾಗ ಬಾಯಿಗೆ ಮಾಡ್ತಾರೆ ಇಬ್ರು ಅಂತ. ಅಲ್ಲೇ ಸಲ್ಮಾ, ನಾನ್ ಸ್ಟಾಪ್ ಟ್ರೈನ್ ಮಾತಾಡ್ದಂಗೆ ಮಾತಾಡ್ತೀಯಲ್ಲ ನೀನು. ಅದೆಲ್ಲಿಂದ ಕಲಿತೆ ಹಿಂಗೆ ಮಾತಾಡೋದೆಲ್ಲ? ಅವ್ರು ಬಾಯಿ ಮಾಡಿದ್ರೆಷ್ಟು ಬಿಟ್ರೆಷ್ಟು ನಿನಗೇನಮ್ಮಿ? ಸುಮಾನ, ನಿನ್ನ ಹಟ್ಟಿಲಿ ನೀನು ಭದ್ರವಾಗೆ ಕ್ಯಾಮೆ ಮಾಡ್ಕೊ ಬಿದ್ದಿದ್ರೆ ಆಗಲ್ದಾ? ಅಯ್ಯೋ ಗೌರಿ ತಕ್ಕ, ನಿಮ್ಮದು ಸುಮ್ಮನೆ ಇರಿ. ನಮ್ಮದು ಒಟ್ಟಿಗೆ ನಾವು ಇದ್ದಿದ್ರಿ ಇದು ನಿಮಗೆ ಹೇಗೆ ಗೊತ್ತಾಗ್ತಿತ್ತು ಅಲ್ಲ? ನಮ್ಮದಕ್ಕೆ ಸ್ವಲ್ಪ ಕಿವಿಗೆ ಕೊಟ್ಟಾರೆ. ಎಲ್ಲರೂ ಈಚೆಗೆ ಹೋದ್ರೆ ಕೂಡ ಕಿವಿಗೆ ಕೊಡ್ತಾರೆ. ಕಿವಿ ಕೊಟ್ಟಾರ ನಿನಗೆ? ಹಂಗಾರೆ ಒಂದು ಕೆಲಸ ಮಾಡಮ್ಮಿ, ತಗೋಗಿ ಉಪ್ಕೊಂಡು ಮಾಡಿಬಿಟ್ಟು ಮ್ಯಾತ್ ಹಾಕ್ಬಿಟ್ಟು ನಿಂಗೆ ಬೇಜಾರಾದಾಗೆಲ್ಲ ಎತ್ಕೆ ಎಣ್ಣೆ ಬಿಟ್ಕ ತಿನ್ಕೊ. ಗುಂಡಂದ ಹಚ್ಚಿ ನೀವು ಇಬ್ಬರು ನನಗೆ ಮಜಾಕೆ ಮಾಡ್ತಾ ಇದ್ದೀರಿ. ನಾನು ಕಾಪಿಗೆ ಕುಡಿದು ಹೋಗ್ತೀನಿ, ನಾನು ಇಲ್ಲಿಗೆ ಇರೋಲ್ಲ. ನಾನು ಬೇಜಾರು ಮಾಡ್ಕೊಬೇಡ ಸಲ್ಮಾ, ಅವರು ಸುಮ್ಮನೆ ಕಾಮಿಡಿ ಮಾಡ್ತಾವ್ರೆ ನಿಂತವು. ನೀನು ಇಷ್ಟಕ್ಕೆ ಮುನ್ಸ್ಕೊಂಡ್ರೆ ಹೆಂಗಮ್ಮಿ? ಕೂತ್ಕೋ, ಹೋಗುವಂತೆ. ಲಕ್ಷ್ಮಣದು ಅಕ್ಕ, ನನಗೆ ಗೊತ್ತಿದೆ ಮನೆಗೆ ಸ್ವಲ್ಪ ಕಾಮ್ಗೆ ಇದೆ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಒಂದು ಕಾಮ್ಗೆ ಇದೆ, ನಾನು ಹೋಗ್ತೀನಿ ಕಾಫಿ ಕುಡಿದು. ಇವ್ರದಕ್ಕೆ ಮಾತಾಡಿ ಆಮೇಲೆಗೆ ಕಳಿಸಿ. ಸರಿ ಸಲ್ಮಾ, ಆಯ್ತು ಕಮ್ಮಿ, ಹೋಗು. ಅದೇನು ಕ್ಯಾಮೆಗೆ ಇದ್ರೆ ಮಾಡ್ಕೊ ಹೋಗು.
ನಾನು ನಿದ್ದೆ ಬೇರೆ ಬರ್ತಾರೆ ಏನು ಮಾಡೋದೆ. ಕೂಲಿಗೆ ಹೋಗಿ ಹೋಗಿ ಮೈಕೆಲ್ಲ ನೋವು. ಒಂದು ಪಾಟಿ ನೀರಾರು ಒಯ್ಕೋಬೇಕಾಗಿತ್ತು ಒಂದಿಷ್ಟ. ರವಷ್ಟು ನೀರು ಇಕ್ಕಂದ್ರೆ ಸಮಾಧಾನ. ಹಾಂ, ಕುಡೀರಿ ಕಾಫಿ ಕುಡೀರಿ. ಸರಿ ಲಕ್ಷ್ಮಣದಕ್ಕ, ನಾವಿನ್ನೂ ಹೋಗ್ತೀವಿ, ಆಮೇಲೆ ಬರ್ತೀವಿ ನಿಮ್ಮದು ಮನೆಗೆ. ಕಾಮ್ಗೆ ಇದೆ, ಕಾಮ್ಗೆ ಮುಗಿಸಿ ಆಮೇಲೆಗೆ ಸಿಗ್ತೀವಿ. ಗೌರಿ, ಇವತ್ತು ದುಡ್ಡು ಕೊಟ್ಟು ಒಳ್ಳೆ ಕೆಲಸ ಮಾಡ್ಬೇಕನ್ನೋ ನೀನು. ನಿನ್ನ ಋಣ ಯಾವತ್ತೂ ಮರೆಯೋದಿಲ್ಲ ನಾನು. ಅಯ್ಯೋ ಲಕ್ಷ್ಮಕ್ಕ, ನಾನೇನು ಸುಮ್ಮ ಕೊಟ್ಟಿದ್ದಾನಾ? ನಿನ್ನ ಕಾಸಾದ್ಮೇಲೆ ನೀನು ವಾಪಸ್ ಕೊಡೋದಿಲ್ವಾ? ಸುಮ್ಮನಿರು. ಆದ್ರೂ ನನ್ನ ಕಷ್ಟಕ್ಕಾದಲ್ಲ, ಅದೇ ನನಗೆ ಖುಷಿ. ಒಂದು ಊರು ಅಂದಮೇಲೆ ಎಲ್ಲ ಕಷ್ಟಕ್ಕೆ ನೋವಿಗೆ ಎಲ್ಲ ಒಂದಾಗಬೇಕು ಕಣ್ಮಗ. ಅದೇನು ನೋಡು, ಅದು ಎಷ್ಟತಿ ಅಂತ ಅದನ್ನೇ ಹೇಳಿ. ನಿಮ್ಗೆಲ್ಲರೂ ಇದ್ರ ಇವತ್ತು ಕೆಂಚಕ್ಕರು ಕೂಲಿಗೆ ಬಂದಿದ್ದಲ್ಲ, ಕೂಲಿ ದುಡ್ಡು ಬಂದೇಟ್ಗೆ 50 ರೂಪಾಯಿ ಎತ್ತಿ ಕೊಟ್ಬಿಡಿ ಒಳಗೆ ಅಷ್ಟೇ. ಇನ್ಮೇಲೆ ಮನೇಲಿ ಹಂಗೆಲ್ಲ ದುಡ್ಡ ಮಡಗಕ್ಕೆ ಹೋಗಬೇಡ. ಓಹೋ ಗುಂಡಜ್ಜಿ, ಅಲ್ಲಿ ಬರ್ತಾ ಇರೋನು ರಾಮು ಅಲ್ವೇ, ನಮ್ಮ ಲಕ್ಷ್ಮಕ್ಕನ ಮಗ? ಹ್ಞೂ ಕಮ್ಮಿ, ಅವನೇ. ಇದೇಕಿಂಗ್ ಬರ್ತಾ ಇದ್ದಾನು? ಯಾರು ನಮ್ಮ ರಾಮು ಬರ್ತಾ ಇದ್ದಾನೆ ಎಲ್ಲ? ಗುಂಡಜ್ಜಿ, ಇಷ್ಟು ದಿನ ನನ್ನ ಮಗ ಕುಡಿದು ನಂಗೆ ಗೊತ್ತೇ ಇರಲಿಲ್ಲ. ಈಗ ನೋಡು ಹೆಂಗೆ ತೂರಾಡ್ಕ ಬರ್ತಾ ಇದ್ದಾನು ರೋಡ್ ತುಂಬ. ನೀವು ಹೇಳಿದ್ದೆಲ್ಲ ತಿಟ್ವೆ. ಅವನು ಕುಡಿದಿನ ಮನೆಗೆ ಬರ್ತಾ ಇರಲಿಲ್ಲ. ಇವತ್ತು ನೋಡು ಕುಡ್ಕೊಂಡು ಹೆಂಗೆ ಬರ್ತಾ ಇದ್ದಾನು. ಊರ್ಲಿ ನಮ್ಮ ಮರ್ಯಾದೆ ಎಲ್ಲ ಹೋಯ್ತಲ್ಲ ಗುಂಡಜ್ಜಿ, ಹೋಯ್ತು, ಎಲ್ಲ ಹೋಯ್ತು. ಇವತ್ತು ಅವನ್ನ ಹುಟ್ಟನಿಲ್ಲ ಅನ್ನಿಸ್ತೀನಿ. ನೋಡ್ತಾ ಇರೋ ನೀನು, ಮೆಟ್ಟು ನಾವು ಹೊಡಿತೀನಿ ಲೋಪರ್ ನನ್ನ ಮಗನಿಗೆ. ಹೌ young ladies, what are you doing? Why you sitting? Why you drinking? I am English very well. Nino, no? Why you sitting? ಯಾಕೆ ಕೂತ್ಕೊಳ್ಳಿ. ಎತ್ತೋಗಿಂಗ್ ಎಲ್ಲ ಎತ್ತೋಗಿಂಗ್. ಔಟ್ ಗೆಟ್ ಔಟ್, ಆಲ್ ಔಟ್. ಸೊಳ್ಳೆ ಬತ್ತಿ. ಅಲ್ಲ ಕಣ್ಲ ಮಗ, ಈ ಅವತಾರದಲ್ಲಿ ಬಂದಿದೆಯಲ್ಲ, ಜನ ಸುಗಿಯಲ್ರ ನಿನಗೆ? ಯಾಕೆ ಹಿಂಗೆ ನಿಮ್ಮ ಅಪ್ಪ ಅವನ ಹೊಟ್ಟೆ ಉರ್ಸಿಯೇ ಹಿಂಗೆ? ಬುದ್ಧಿ ಕಲಿನಾರ? ಒಂದೊಳ್ಳೆ ಕೆಲ್ಸಕ್ಕೆ ಹೋಗಿ ನಿಮ್ಮ ಅಪ್ಪ ಅವನ್ ಸಾಕ್ನಾರ ನೀನು? ಎದೆ ಮಟ್ಟಿಗೆ ಬೆಳೆದಿರೋ ಮಗ ಆಗಿದೆಯಾ? ಹಿಂಗೆ ಕುಡ್ಕ ತೂರಾಡ್ಕ ಬಂದಿದೆಯಲ್ಲ, ನಾಚಿಕೆ ಆಗಲ್ದ ನಿನಗೆ? ಏಯ್ ಕಾಗೆ ಮುತ್ಕಿ, ನನ್ನೊಟ್ಟಿಗೆ ಬಂದು ನನಗೆ ಬೈತಾ ಇದೆಯಾ? ಎಷ್ಟೇ ಧೈರ್ಯ ನಿನಗೆ? ಏಯ್ ನೀನು ನೋವನ್ ಎದ್ದೋಯ್ತೆ ಈಚೆಗೆ. ಇಲ್ಲೇ ಇದ್ದರೆ ಚಾಟ್ಸ್ ಎದ್ಗೋದು ಬಿಡ್ತೀನಿ. ಹೋಗೆ ಈಚೆಗೆ ಮುತ್ಕೆ. ಗುಂಡಜ್ಜಿ ಬಾ, ಎದ್ದೋಮ್ಮ ಬಾ. ಅವನೀಗ ಕುಡ್ದವನೇ, ನಾವೇನೇ ಮಾತಾಡಿದ್ರು ಅವ್ನ ತಲೆಗೆ ಹೋಗೋದಿಲ್ಲ. ಎದ್ದು ಬಾ, ಅವ್ರವ್ವ ಕೇಳ್ತಾಳೆ, ಎದ್ದು ಬಾ. ಅವನು ಕುಡ್ದಿದ್ದೆಲ್ಲ ಇಳ್ದಾದ್ಮೇಲೆ ಬೇಕಾದ್ರೆ ಬಂದು ಮಾತಾಡು. ಎದ್ದು ಬಾ, ನಾನು ನಡಿ ಈಗ. ಎದ್ದೋಮ್ಮ ನಮ್ಮ ಬಾ, ಎದ್ದು. ಅವ್ನು ತಗೋ ಒಂದು ಮಾತು ಅನ್ಸ್ಕೊಂಡಾಕೆ ಇಲ್ಲೇ ಕೂತಿದ್ದಿ. ಎದ್ದು ಬಾ, ನಡಿಯೋಮ್ಮ ನಮ್ಮ ಮಟ್ಟಿಗೆ. ಸುಮ್ ಕೂತ್ಕೋದವ್ರಿ ನೀನು. ಇವನು ಎದೆ ರಕ್ತ ಬಸ್ತು ಕಟ್ಟಿದ್ನ ಈ ಮನೆನ? ನನ್ನ ಗಂಡ ಕಟ್ಟಿರೋದು, ನಮ್ಮ ಮಾವು ಕಟ್ಟಿರೋ ಮನೆ. ಇವನು ಅದು ಎಲ್ಲಿಂದ ಉಟ್ಬಿಟ್ನೋ ಲೋಪರ್ ನನ್ನ ಮಗ. ನಾನು ಹೊಟ್ಟೆ ಉರ್ಸೋಕ್ಕೆ ಬೇವರ್ಸಿ ನನ್ನ ಮಗ. ಇವನು ಹಿಂಡಕೊಳ್ಳಿ ಮಾಡೋರೆ ಅವನು, ನನ್ನ ಸಾವಂತಿ ಮಗನೇ ನೀನು. ಹಿಂಗೆ ಕುಡ್ಕ ಬಂದಿದ್ಯಲ್ಲ, ನಿನಗೆ ಮಾನ ಮರ್ಯಾದಿದ್ದ ಬೇವರ್ಸಿ ನನ್ನ ಮಗನೇ ನಿನಗೆ. ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡಿದ್ದಿಲ್ಲ ನೀನು. ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೀಯ ನೀನು? ಕೆಲ್ಸಕ್ಕೋಲ್ಲ ಅಂತ ಅಂದರೆ ಅದು ಯಾವುದೋ ಗೌರ್ಮೆಂಟ್ ಕೆಲ್ಸಕ್ಕೆ ಹಾಕೋನಿ ಅಂತೀಯಲ್ಲ. ಎಲ್ಲಿದ್ದು ಗೌರ್ಮೆಂಟ್ ಕೆಲಸ ಇದೆಯಾ ನಿನ್ನ? ಗೌರ್ಮೆಂಟ್ ಕೆಲಸ ಊರವರೆಲ್ಲ 4 ಥರ ಮಾತಾಡಿದ್ರು ನಾನು ನಂಬಿರ್ನಿಲ್ಲ. ಇವತ್ತು ನನ್ನ ಕಣ್ಣಾರ ನೋಡಿದ್ನಲ್ಲ, ಜಾತ್ ಕೆಟ್ಟ ನನ್ನ ಮಗನೇ ನಿನ್ನ ಬುದ್ಧಿನ. ದೊಡ್ಡವ್ರು ಚಿಕ್ಕವರು ಒಂದೇ ಮಾತಾಡ್ತಾ ಇದ್ದಿಲ್ಲ ಲೋಪರು. ವಯಸ್ಸಲ್ಲಿ ಎಷ್ಟು ದೊಡ್ಡವಳು ಗುಂಡಜ್ಜಿ. ಏನೇ ಹೋಗೆ ಬಾರೆ ಅಂತ ಮಾತಾಡ್ಸಿಲ್ಲ, ಏನೇ ಹೋಗೆ ಬಾರೆ ಅಂತ ಎತ್ತಿ ಬಡ್ದು ಬಿಡ್ತೀನಿ ಲೋಪರ್ ನನ್ನ ಮಗನೇ. ನನಗೆ ಬರ್ತಾ ಇರೋ ಕೋಪಕ್ಕೆ ಕೆರ ತಗೊಡಿಬೇಕು ನಿನಗೆ ಲೋಪರು. ಮುಟ್ಟು ನನ್ನ ಮುಟ್ಟು ನೋಡು. ಸಾಕು ಕೇಳ್ಕಿತ್ತ ಇಲ್ಲ ಅಂದಮೇಲೆ ಯಾಕೆ ಎತ್ಕೋಬೇಕಾಗಿತ್ತು ನೀವು? ನಡಿ ಮಗ, ನಮ್ಮಮ್ಮ ಆಮೇಲೆ ಬರೋ ಮನೆ ನಡಿ. ಅಲೇ ಜಾತ್ ಕೆಟ್ಟ ನನ್ನ ಮಗನೇ. ನೋಡ್ದ ನಿನ್ನ ಎಷ್ಟಕ್ಕೆ ಬಂದೆ ನೀನು ಅಂತ. ನಿನ್ನ ಈ ಹೊಟ್ಟೆಲಿ 9 ತಿಂಗಳು ಎತ್ತಿ ಒತ್ತಿ ಸಾಕಿದ್ನಲ್ಲ, ನಿನಗೆ ನಿನ್ನ ಕೈಯಲ್ಲಿ ಮಾತು ಕೇಳಿಸ್ಕೋಬೇಕಾದ್ದಕ್ಕಲ್ಲ ನಾನು. ಬೇವರ್ಸಿ ಕೊಟ್ಟಿದ್ದು ಬೇವರ್ಸಿ ನನ್ನ ಮಗನೇ ನೀನು. ಈ ಮಾತು ನಾನು ಕೇಳಿಸ್ಕೋಬೇಕಾಗಿದ್ದೆ. ನಿಮ್ಮ ಅಪ್ಪ ಇದ್ದಿದ್ದಿದ್ರೆ ಈಗ ಹೆಂಗೆ ಹೊಡೆದಿರೋನು ಅಂದರೆ ನಿನಗೆ ಹಂಗೆ ಏತ್ಕಂದು ತಿಕ್ಕದಲ್ಲಿ ಗಾಳಿ ಹೋಗಂಗೆ ಹೊಡೆದಿರೋನು ಲೋಪರ್ ನನ್ನ ಮಗನೇ. ಯಾವ ಮಾತಾ ಅಂತ ಕೇಳ್ತಿದ್ದಿಲ್ಲ ನೀನು ಹಿಂಗೆ ಮಾಡ್ಕೊಂಡು ಹಿಂಗೆ ಮರ್ಯಾದೆ ಕಳಿತೀಯ ಅಂತ ನನಗೆ ಮುಂಚೆನೇ ಗೊತ್ತಿದ್ರೆ ಈ ಆಳು ಹೊಟ್ಟೆಲಿ ನಿನ್ನೆ ಎರ್ತಾನೆ ಇರ್ನಿಲ್ವಲ್ಲ. ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ನಾನು ಸತ್ತೋಗೋನಲ್ಲ. ಇಷ್ಟೆಲ್ಲ ಅನ್ಭವಿಸ್ಬೇಕು ಅನ್ನೋದೇ ಇರ್ತಿರ್ನಿಲ್ವಲ್ಲ ನನಗೆ. ಯಾಕೆ ಎತ್ಕೊಂಡ್ರಿ ಅಂತ ಕೇಳಿಯ ನೀನು? ನನಗೆ ಬರ್ತಾ ಇರೋ ಕೋಪಕ್ಕೆ ನೀನು ಇಲ್ಲೇ
ಕೆರ ತಕ್ಕಂಡು ನಿನಗೆ ಒಡೆದು ಕಿತ್ತು ಗಂಟೆ ಹೊಡಿಬೇಕು ಅನ್ನಿಸ್ತಾ ಇದೆ ಲೋಪರ್ ನನ್ನ ಮಗನೇ. ಸ್ವಂತ ದುಡ್ದು ನೀನು ಕುಡಿಲ್ಲ, ನೀನು ಮಜಾ ಮಾಡಲ, ನೀನು ಯಾರನ್ನ ಕೇಳೋರು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ಬೇವರ್ಸಿ ನಿನಗೆ. ನಾನು ದುಡ್ದಾಕಿರೋ ದುಡ್ಡು ತಿನ್ಕೊಂಡು ಮಡಗಿರೋದ ಕಳ್ಳಂಗೆ ಕಳ್ಳಂಗೆ ಅಟ್ಟಿಲಿ ಮಡಗಿರೋ ದುಡ್ಡನ್ನೆಲ್ಲ ಕಳ್ಳಂಗೆ ಹುಡಿಕಂದು ಎತ್ಕೊಂಡು ಹೋಗಿ ಕುಡ್ತೂರು ಅಡಿಯ ಆ ಸೀನಪ್ಪ ನೊಲೆಯಲ್ಲಿ ಬಿತ್ಕಂದು ಅಂತಲ್ಲ. ಅಂತ ದರಿದಿದ್ರೆ ಏನು ಬಂದಿದ್ದು ನಿನಗೆ? ಇಷ್ಟುದ್ದ ಆಗಿದೆಯಲ್ಲ, ನಸಿ ದಿನ ಹೋದರೆ ಮೀಸೆ ಮೂಡ್ತವೆ. ಹೋಗಿ ಕೆಲಸ ಮಾಡಿ ತಂದೆ ತಾಯಿನ ಸರಿಯಾಗಿ ನೋಡ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ. ಇನ್ನು ತಂದೆ ತಾಯಿ ಬಗ್ಗೆ ಮಾತಾಡಿಲ್ಲ ನೀನು. ಅಂತ ರೋಸ ಇರೋ ಮನ್ಸಾದ್ರೆ, ಅಂಥ ಗಂಡ್ಸಾದ್ರೆ ನೀನು ದುಡಿಬೇಕಾಗಿತ್ಕಲ್ಲ. ದುಡ್ದು ನೀನು ಕುಡಿ, ನನ್ನ ದುಡ್ಡಲ್ಲಿ ಯಾಕೆ ಕುಡ್ಕ ಬಂದಿದ್ದಿಲ್ಲ ನೀನು? ಇವಾಗ ಸಂಘ ಕಟ್ಟಕ್ಕಿಲ್ದೆ ಎಷ್ಟು ಪರದಾಡೋನಿ ಅಂತ ನನಗೆ ಗೊತ್ತು. ಮಡಗಿರೋ ದುಡ್ಡನ್ನೆಲ್ಲ ನಂಗೆ ಎತ್ಕೋದಿಯಾ? ನಿನಗೇನು ಮಾಡ್ತೀನಿ ನೋಡು ಈಗ ನಿನ್ನ. ಏಯ್, ನನ್ನೇ ಹೊಡಿತೀಯ ನೀನು? ನಿನಗೇನು ಮಾಡ್ತೀನಿ ನೋಡೀಗ ನಾನು. ಅಯ್ಯೋ ಅಪ್ಪ, ಒದ್ನಲ್ಲೋ ಇವನು ಕಾಲು ಸೇದುರೆ, ನಾನು ಒದ್ನಲ್ಲೋ ಆಯ್ತಾಯಿಲ್ಲೋ ನನಗೆ. ಅಯ್ಯೋ ಬರಪ್ಪ. ಮುಂದುವರಿಯೋದು ನೋಡಿ. ಇಂಥ ಮಗ ಇದ್ದರೆ ಏನು ಮಾಡೋದು? ಎತ್ತ ತಾಯಿಗೆ ಕಾಲಲ್ಲೋದವನು ಉದ್ಧಾರ ಆಯ್ತಾನ. ಮುಂದೆ ಕತೆ ಚೆನ್ನಾಗಿದೆ ನೋಡ್ಬಿಟ್ಟು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.